ಕೋಲಾರ ಜನರಲ್ಲಿ ದುಡ್ಡು ಜಾಸ್ತಿ ಇದೆ ಅಂತೆ. ಅದಕ್ಕೆ ತಮ್ಮ ಮಕ್ಕಳನ್ನ ಖಾಸಗಿ ಶಾಲೆಗೆ ಸೇರಿಸ್ತಾರೆ. ಮುಂದಿನ 10 ವರ್ಷ ಸರ್ಕಾರಿ ಶಾಲೆಗಳು ಮುಚ್ಚಬಹುದು ಅಂತ ಹೇಳಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹೇಳಿದ್ರು. ಕೋಲಾರ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಶಾಸಕರಾದ ಕೊತ್ತೂರು ಮಂಜುನಾಥ್ ಅಧ್ಯಕ್ಷತೆಯಲ್ಲಿ ನಡೆದ ತಾಲೂಕು ಮಟ್ಟದ ಕೆಡಿಪಿ ಸಭೆಯಲ್ಲಿ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ಸಂಬಂಧ ಶಾಸಕರು ಕೇಳಿದ ಪ್ರಶ್ನೆಗೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ವಿಚಿತ್ರವಾಗಿ ಉತ್ತರ ಕೊಟ್ಟರು. ಸರ್ಕಾರಿ ಶಾಲೆಗಳ ಉಳಿವಿಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡುತ್ತಿದ್ದಾರೆ. ಅಧಿಕಾರಿಗಳ ಬೇಜವಾಬ್ದಾರಿ ಉತ್ತರಕ್ಕೆ ಶಾಸಕರು ತಬ್ಬಿಬ್ಬಾದರು. ನಂತರ ಶಾಸಕರು ಗ್ರಾಮಗಳಿಗೆ ತೆರಳಿ ಪೋಷಕರು ಹಾಗೂ ಗ್ರಾಮಸ್ಥರ ಜೊತೆಯಲ್ಲಿ ಮಾತನಾಡಿ ಸರ್ಕಾರಿ ಶಾಲೆ ಉಳಿಸಿ ಅಂತ ಹೇಳಿ ವಿಷಯಕ್ಕೆ ತೆರೆ ಹೇಳಿದ್ರು. ಈ ಸಭೆಯಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷರಾದ ವೈ ಶಿವಣ್ಣ, ತಹಸೀಲ್ದಾರ್ ನಯನ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಾಗಿದ್ದರು. ಒಂದು ಪ್ರಯಾರಿಟಿ ಇದೆ ಸರ್ಕಾರಿ ಕೆಲಸಗಳಿಗೆ, IAS, IPS, ಡಾಕ್ಟರ್ಸ್, ಇಂಜಿನಿಯರ್ಸ್. ಆಮೇಲೆ ರೂರಲ್ಲಿ ಓದಿರೋರಿಗೆ ಸರ್ಕಾರಿ ಶಾಲೆ ಅಂತ ಹೊಂದಿದ್ರೆ ರೂರಲ್ ಅಲ್ಲಿ ಓದಿರೋರಂತರಿಗೆ ಸಪರೇಟ್ ಇದೆ ಮೆಡಿಕಲ್ ಸೀಟ್ಸ್, ಇದೆಲ್ಲ ಗೊತ್ತಿಲ್ಲ ಅವರಿಗೆಲ್ಲ. ಅದೇ ರೂರಲ್ ಕೋಟಾ ಇದೆಲ್ಲ ಗ್ರಾಮೀಣ ಕೋಟಾ ಇದೆ. ಹೌದು, ಗ್ರಾಮೀಣ ಕೋಟಾ ಇದೆ. ಈ ಗ್ರಾಮೀಣ ಕೋಟಾ, ಸರ್ಕಾರಿ ಶಾಲೆಗಳ ಕೋಟಾ ಇದೆಲ್ಲ ಇವ್ರಿಗೆಲ್ಲ ಗೊತ್ತಿಲ್ಲ. ಅಂದ್ರೆ ಏನ್ ಮೇಡಮ್, ಒಂದು ನೀವ್ ಹೇಳ್ತಾ ಇದ್ರೆ ಅದು ಒಪ್ಕೊಳ್ಳೋಣ, ದುಡ್ಡು ಜಾಸ್ತಿ ಆಗಿದೆ ಜನಗಳ ಹತ್ರ. ಹೌದು, ನಿಜಾನೇ, ದುಡ್ಡು ಜಾಸ್ತಿ ಆಗಿದೆ. ಮನೆಯಲ್ಲಿ 4 ಜನ ಗಂಡು ಮಕ್ಳು ಇದ್ರೆ 4 ಜನ 4 ಟೂ ವೀಲರ್ಸ್ ಇಟ್ಕೊಂಡಿರ್ತಾರೆ, 4 ಜನ 4 ಫೋನ್ ಇಟ್ಕೊಂಡಿರ್ತಾರೆ. ಅವ್ರು 4 ಜನ ಹೆಂಡತಿರಿಗೂ 4 ಫೋನ್ ಇರುತ್ತೆ, ಎಲ್ರಿಗೂ ಫೋನ್ ಇರುತ್ತೆ. ಇವಾಗ ನಾವೆಲ್ಲ ಮೊದಲು ನಾನು ಚಿಕ್ಕಳು, ನಾನು ಸ್ಕೂಲ್ ಹೋಗ್ಬೇಕು ನೋಡಿದ್ರೆ ಎಂಟೈರ್ ನಮ್ಮ ಊರಿಗೆಲ್ಲ ಸೇರಿ ಒಂದೇ ಒಂದು ಟೂ ವೀಲರ್ ಇತ್ತು. ಅದು ನಮ್ಮ ಅಪ್ಪ ಹತ್ರ TVS ಇತ್ತು ಅವಾಗ. ಯಾರ ಊರಲ್ಲಿ ಏನು ಪ್ರಾಬ್ಲಮ್, ಏನೋ ಹಾಸ್ಪಿಟ್ಲು, ಜ್ವರ ಅಂದ್ಕೊಂಡು ಎಮರ್ಜೆನ್ಸಿ ಅದನ್ನ ಇಟ್ಕೊಂಡು ಹೋಗ್ತಾ ಇರೋರು ಕರ್ಕೊಂಡು. ಆ ಥರ ಇತ್ತು ಆವತ್ತಿನ ಪರಿಸ್ಥಿತಿ. ಹೆಂಗಿತ್ತು ಇವತ್ತಿನ ಪರಿಸ್ಥಿತಿ ಎಲ್ಲ ದುಡ್ಡಿದೆ. ಅದು ಎಜುಕೇಶನ್ ದುಡ್ಡು ಎಷ್ಟೇ ಇದ್ರು, ಎಜುಕೇಶನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಅಲ್ವಾ? ಕ್ವಾಲಿಟಿ ಎಜುಕೇಶನ್ ಕೊಡ್ತಾ ಇದ್ದೀವಿ. ಹೌದು, ನಮ್ಮಲ್ಲಿ ಎಲೆಕ್ಟೆಡ್ 1 ವರ್ಷ ಇದ್ದ ಟೀಚರ್ 2 ವರ್ಷ ಇರ್ತಾರೆ ಹೇಳಕ್ಕಾಗೋದಿಲ್ಲ. ಅವ್ರು ಬಿಟ್ಟು ಇನ್ನೊಂದು ಜಾಗಕ್ಕೂ ಹೋಗ್ಬೋದು. ಸರ್ಕಾರದಲ್ಲಿ ಒಂದು ಟೀಚರ್ ಇದ್ರೆ ಒಂದು ಊರಲ್ಲಿ ಅವರು ಇದ್ದೇ ಇರ್ತಾರೆ. ಟೀಚರ್ ಅಲ್ಲಿ ಪಕ್ಕದ ಸ್ಕೂಲ್, ಈ ಸ್ಕೂಲ್ ಡೆಪ್ಯುಟೇಷನ್ ಏನೋ ಆಗಿ ಇದ್ದೇ ಇರ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ನಮಗೆ ಯಾಕೆ ನಾವು ಇದನ್ನ ಊರಲ್ಲಿ ಆ ಊರಲ್ಲಿ ಇರ್ತಕ್ಕಂಥ ಯಾರು ಶಿಕ್ಷಕರು, ಶಿಕ್ಷಕಿಯರು ಅವ್ರು ಊರಿಗೆ ಹೋಗಿ, ನೀವು BO ಆಗಿ ನೀವು ಆ ಊರಿಗೆ ಹೋಗಿ ಕಮ್ಮಿ ಇರೋದ್ರಲ್ಲಿ ಊರವ್ರನ್ನೆಲ್ಲ ಕುಂಡ್ರಿಸಿ ಗ್ರಾಮ ಪಂಚಾಯಿತಿಯಿಂದ ಮಾಹಿತಿ ತಗೊಂಡು, ಗ್ರಾಮ ಪಂಚಾಯಿತಿಯವ್ರಿಗೆ ಮಾಹಿತಿ ಕೊಟ್ಟು, PDO ಮಾಹಿತಿ ಕೊಟ್ಟು, ಅಲ್ಲಿರುವಂಥ ರೆವಿನ್ಯೂ ಇನ್ಸ್ಪೆಕ್ಟರ್, ಸೆಕ್ರೆಟರಿಗೆ, ತಹಸೀಲ್ದಾರ್ ಮುಖಾಂತರ ಮಾಹಿತಿ ಕೊಡಿಸಿ ಆ ಊರಲ್ಲಿ ಯಾಕೆ ಒಂದು ಮೀಟಿಂಗ್ ಮಾಡಿ ಸರ್ಕಾರಿ ಶಾಲೆಯಲ್ಲಿ ಏನೇನು ಅನುದಾನಗಳಿದ್ದಾವೆ, ಸರ್ಕಾರಿ ಶಾಲೆಯಿಂದ ಮುಂದಿನ ಪೀಳಿಗೆಗೆ ಅವ್ರಿಗೆ ದೊಡ್ಡವರಾದ್ಮೇಲೆ ಹೋದ್ಮೇಲೆ ಅವ್ರಿಗೆ ರೂರಲ್ ಕೋಟಾ ಏನು, ಅವ್ರಿಗೆ ಯಾವ ಥರ ಫೆಸಿಲಿಟಿ ಸಿಗುತ್ತೆ, ಏನು ಸಿಗುತ್ತೆ ಸರ್ಕಾರ, ಇದೆಲ್ಲ ಯಾಕೆ ಊರಲ್ಲಿ ಜನಕ್ಕೆ ನಾವು ಮನವರಿಕೆ ಮಾಡಿ ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.